ಒಂದು ಲೆಸನ್. ಹಿಂದುತ್ವ ವರ್ಸಸ್ ಜಾತಿ ಜನಗಣತಿ ಒಂದಾಯಮ. ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ವರ್ಸಸ್ ಮೋದಿ ಅಥವಾ ಖರ್ಗೆ ವರ್ಸಸ್ ಮೋದಿ, ಇದು ಎರಡರಲ್ಲಿ ಯಾವುದು? ಇಲ್ಲಿ ಕರ್ನಾಟಕ ಚುನಾವಣೆಯಲ್ಲಿ ಜಾತಿ ಜನಗಣತಿ ಗುರುತರವಾದ ಪ್ರಭಾವ ಬೀರುತ್ತೆ. ಈಗಿನ ಹಿಜಾಬ್ ಏನು ತೋರಿಸಿದ್ರಿ, ಆ ಹಿಜಾಬು ಅಫ್ಕೋರ್ಸ್ ಚರ್ಚೆಗೆ ಬರುತ್ತೆ. ಕರ್ನಾಟಕದಲ್ಲಿ ಅದೊಂದು ವಿಫಲ ಪ್ರಯೋಗ. ಹಿಜಾಬು ಅಥವಾ ಹಲಾಲ್ ಕಟ್ಟು ಅಥವಾ ಇನ್ನು ಬೇರೆ ಬಹಿಷ್ಕಾರ, ವ್ಯಾಪಾರದ ಬಹಿಷ್ಕಾರ, ಅದೆಲ್ಲವೂ ಕೂಡ ಪ್ರಯೋಗ ಆಗಿ ಕರ್ನಾಟಕ ಜನ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ಒಂದೆರಡು ಜಿಲ್ಲೆಗಳಲ್ಲಿ ಎಲ್ಲೋ ಒಂದಿಷ್ಟು ಕ್ಲಿಕ್ ಆಯ್ತು ಅಷ್ಟೇನೆ. ಕರ್ನಾಟಕದ ಜನಕ್ಕೆ ಅದು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಅದು ರಿಜೆಕ್ಟ್ ಆಗಿದೆ. ಹೀಗಾಗಿ ಒಂದು ಸೆನ್ಸೇಷನಲ್ ಮಾತಿಗೆ ಅದು ಟಾಪಿಕ್ ಆಗುತ್ತೆ ಹೊರತು ಮತಗಳ ಮೇಲೆ ಅದು ಗುರುತರವಾದ ಪರಿಣಾಮ ಬೀರೋದಿಲ್ಲ. ಅದು ಬಿಟ್ಟು ಕರ್ನಾಟಕಕ್ಕೆ ಬಂದಾಗ ಜಾತಿ ಜನಗಣತಿ ಬರುವ ದಿನಗಳಲ್ಲಿ ಯಾವ ತಿರುವನ್ನ ಮತ್ತು ಪ್ರಭಾವ ರೀತಿಯನ್ನ ಪಡ್ಕೊಳ್ಳುತ್ತೆ ಅನ್ನೋದು ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಡಿಸಿಸಿವ್ ಫ್ಯಾಕ್ಟರ್ ಆಗುತ್ತೆ. ಅದಲ್ಲೇನು ಅನುಮಾನನೇ ಬೇಕಿಲ್ಲ. ಒಂದು ಅದನ್ನೇನಾದ್ರೂ ಅದ್ರ ಬಗ್ಗೆ ಖಚಿತವಾದ ನಿರ್ಧಾರ ಏನಾದ್ರು ಸರ್ಕಾರ ಅನೌನ್ಸ್ ಮಾಡಿದರೆ ಮತಗಳ ಧ್ರುವೀಕರಣಕ್ಕೂ ಕಾರಣ ಆಗುತ್ತೆ. ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವು ಕೊಡುವಷ್ಟು ಪ್ರಬಲವಾದಂತಹ ಶಕ್ತಿ ಮತ ಧ್ರುವೀಕರಣಕ್ಕೆ ಅನುಕೂಲ ಮಾಡಿಕೊಡುವಂತಹ ಶಕ್ತಿ ಜಾತಿ ಜನಗಣತಿ ವಿವಾದಕ್ಕಿದೆ. ಅದನ್ನು ಈ ಉತ್ತರ ಭಾರತ ಈ ಕಳೆದ 5 ರಾಜ್ಯಗಳ ಚುನಾವಣೆಯಲ್ಲಿ ಹಿಂದುಳಿದ ಪ್ರದೇಶಗಳಲ್ಲೇ ಕಾಂಗ್ರೆಸ್ ಪರಾಭವಗೊಂಡಿರೋದ್ರಿಂದ ಅವರು ಯಾವ ನಿಲುವನ್ನೇನಾದ್ರು ಬದಲಿಸ್ತಾರ ಅಥವಾ ಸ್ಟೇಟಸ್ಕೋ ಮಾಡಿ ಏನೋ ಒಂದು ಕಾಲ ತಳ್ಳೋದಕ್ಕೆ ಮಾತ್ರ ಜಾತಿ ಜನಗಣತಿನ ಬಳಸ್ಕೊತಾರೆ. ವಿಧಾನಸಭಾ ಚುನಾವಣೆ ಫಲಿತಾಂಶದ ನಂತರ ಕಾಂಗ್ರೆಸ್ ಅಲ್ಲಿ ಜಯ ಗಳಿಸಿದ್ರೆ ಬಹುಶಃ ಇಲ್ಲಿ ಅಂತ ಪ್ರಯೋಗ ಆಗ್ಬಿಡ್ತಿತ್ತು. ಈ ಖರ್ಗೆ ಫ್ಯಾಕ್ಟರ್ ಕಲ್ಯಾಣ ಕರ್ನಾಟಕ ಇನ್ನೆರಡು ಪ್ರಶ್ನೆ ಅವರೇ ಉತ್ತರ ಕೊಡೋದಿಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಬೆಟರ್ ಪರ್ಫಾರ್ಮೆನ್ಸ್ ಇತ್ತು. ಖರ್ಗೆ ಅನ್ನೋ ಫ್ಯಾಕ್ಟರ್, ಖರ್ಗೆ AICC ಅಧ್ಯಕ್ಷರಾಗಿರೋದು ಇನ್ ಕೇಸ್ ಏನಾದ್ರೂ ಈ PM ಫೇಸ್ ಅನ್ನೋದೇ ಮುಂದುವರೆದ್ರೆ ಮಾತು. ಖರ್ಗೆ ಫ್ಯಾಕ್ಟರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗುತ್ತೆ. ಖರ್ಗೆ ಅವರು ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ದಲಿತ ನಾಯಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಭಾಗದ ಕರ್ನಾಟಕದ ಮಟ್ಟಿಗೆ ಆ ಭಾಗದ ಎತ್ತರದ ನಾಯಕರಾಗಿದ್ದಾನೆ. ಯಾಕೆಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ವಿಶೇಷ ಪ್ರದೇಶ ಅಂಥೇಳಿ ಆ ಸ್ಥಾನಮಾನ ಗುರುತಿಸ್ಕೊಡೋದ್ರಲ್ಲಿ CET ಹಾಗೆಯೇ ಇದರಲ್ಲಿ ಸರ್ಕಾರಿ ಹುದ್ದೆನಲ್ಲಿ ಎಲ್ಲ ಸಮುದಾಯಗಳಿಗೆ ಆ ಭಾಗದ ಎಲ್ಲಾ ಸಮುದಾಯಗಳಿಗೆ ಮೀಸಲಾತಿಯನ್ನು ತಂದುಕೊಡೋದ್ರಲ್ಲಿ ಅವರ ಪಾತ್ರ ತುಂಬಾ ದೊಡ್ಡದಿದೆ. ಕಾಂಗ್ರೆಸ್ ಅವರು ಒಪ್ಕೋಬೇಕಲ್ಲ. ಕಾಂಗ್ರೆಸ್ ಅವರೇ ಕೆಲವರು ಒಪ್ಪಲಿಲ್ಲ, ನಿಜ ಅದು. ಕಾಂಗ್ರೆಸ್ನವರೇ ಖರ್ಗೆ ಎಲ್ಲಿ ಬೆಳೆದು ಬಿಡ್ತಾರೆ, ನಿಜ ಅದು ಇದು ಫ್ಯಾಕ್ಟ್. ಎಲ್ಲಿ ಬೆಳೆದು ಬಿಡ್ತಾರೋ ಅಂತ ಕಾಂಗ್ರೆಸ್ನವರೇ ಅದಕ್ಕೆ ಕ್ರೆಡಿಟೇ ತಗೊಳಕ್ ಹೋಗ್ತಿಲ್ಲ, ಯಾರು ಆ ವಿಚಾರನೇ ತಗೋತಿಲ್ಲ. ಅದು ಬೇಸರ ಸಂಗತಿ. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಖರ್ಗೆ ಫ್ಯಾಕ್ಟ್ ವರ್ಕ್ ಆಗುತ್ತೆ. ಆಮೇಲೆ ಈ ಬುಡಕಟ್ಟು ರಾಜ್ಯಗಳಲ್ಲಿ ಈ ಛತ್ತೀಸ್ಗಢ ಈ ತರದ ಕೆಲವು ರಾಜ್ಯಗಳಿಂದ ದಲಿತರು ಹೆಚ್ಚು ಸಂಖ್ಯೆಯಲ್ಲಿರುವ ಆಗುತ್ತೆ, ಬದಲಾವಣೆ ಇಂಪ್ಯಾಕ್ಟ್ ಆಗುತ್ತೆ ಕೆಲವು ರಾಜ್ಯಗಳಲ್ಲಿ. ಇಂಡಿಯಾ ಒಕ್ಕೂಟದಲ್ಲಿದ್ದು ನಾನು ಒಬ್ಬಂತ ಅದು ಹೇಳೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಒಂದೇನೆ ಆ ರೀತಿ ಹೇಳಕ್ ಬರೋದಿಲ್ಲ. ಯಾಕೆಂದ್ರೆ ಅದು ಒಕ್ಕೂಟದಲ್ಲಿದ್ದಾಗ ನಾವು ನೋಡಿ ಬರೀ ಹೇಳಿ ಸರ್, INDA ಒಕ್ಕೂಟ ಹೇಳಿ ಸರ್ 2024 ಲೋಕಸಭಾ ಚುನಾವಣೆಗೂ ಇರುತ್ತಾ? ಈ ತರ ಪ್ರಶ್ನೆಗಳಿದಾವೆ. ನೋಡಿ 12 ರಿಂದ 14 ರಾಜ್ಯಗಳಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂತ ಒಂದು ಪಾರ್ಟಿಗಳನ್ನ ನೀವು ಈ ರೀತಿ ಪ್ರಶ್ನೆ ಕೇಳ ಸರಿ ಇಲ್ಲ. ದೇಶವನ್ನ ಮುನ್ನಡೆಸುತ್ತೆ ಅವರ ಒಂದು ಕೊಡುಗೆ ಮೋದಿ ಅವರು ಅವರ ಆಡಳಿತ ವೈಫಲ್ಯಗಳು 108 ಇದಾವೆ. ಅರ್ಥ ಆಗ್ತಿದ್ಯಾ? ನಿತೀಶ್ ಕುಮಾರ್ ಇರ್ತಾರ, 28 ಪಾರ್ಟಿ ಇರುತ್ತಾ, ನಿತೀಶ್ ಕುಮಾರ್ ಇರ್ತಾರ, ಉತ್ತರ ಕೊಡಲ್ಲ. ಕೇಳಿಸ್ಕೊಳ್ಳಿ ನಿಮಿಷ, ಒಂದ್ ನಿಮಿಷ, 1.5 ಗಂಟೆ ಆಯ್ತು. ಇವಾಗ ಲಾಸ್ಟ್ 2-3 ನಿಮಿಷ ಇದನ್ನ ಲಾಸ್ಟ್ ಕ್ಲೋಸಿಂಗ್ ಕಾಮೆಂಟ್ಸ್ ಅಂತೀನಿ ನೋಡಿ ಸರ್. ಈಗ ಓಕೆ ತೇಜಸ್ವಿನಿ ಎಲ್ಲ ನನ್ನ ಪ್ರಶ್ನೆ ಏನಂದ್ರೆ, ಈಗ ಕರ್ನಾಟಕದಲ್ಲಿ ಬಿಜೆಪಿ ಸೋತಾಗ ಪಾರ್ಟಿ ಒಳಗಡೆನೆ ಜನ ಡ್ಯಾಮೇಜ್ ಮಾಡಿದ್ರು ಅಂತ ಒಂದು ಆರೋಪ ಆಯ್ತು. ಈಗ ಈ ಸಲ ಈ ಎಲೆಕ್ಷನ್ ಅಲ್ಲಿ
ಈ ಕಾಂಗ್ರೆಸ್ ಒಳಗಡೆ ಎಷ್ಟು ಅಸಮಾಧಾನ ನಡೀತಿದೆಯೋ ಅದು ನಿಮಗೆ ಇಂಪ್ಯಾಕ್ಟ್ ಆಗಬಹುದಾ? ನಿರಂಜನ್, ನಮಗೆ ಪಾಸಿಟಿವ್ ವೋಟ್ಸ್ ಮೇಲೆ ಹೋಗ್ತಾ ಇದ್ದೀವಿ. ಡೆವಲಪ್ಮೆಂಟು, ಸ್ಥಿರ ನಾಯಕತ್ವ, ಮತ್ತೆ ಭಾರತವನ್ನ ರಿಪೋರ್ಟ್ ಕಾರ್ಡ್, ಪ್ರಗತಿಯ ಪ್ರೋಗ್ರೆಸ್ ಕಾರ್ಡ್ ನಮ್ಮ ಹತ್ರ ಇದೆ. ಅದರ ಆಧಾರದ ಮೇಲೆ ಇವತ್ತು ಭಾರತದಲ್ಲಿ ಮೋದಿಯವರ ನಾಯಕತ್ವವನ್ನ ಮೆಚ್ಚುವಂತ ತುಂಬಾ ಒಳ್ಳೆಯ ರಿಪೋರ್ಟ್ ನಮಗಿದೆ. ಅದರ ಆಧಾರದ ಮತ್ತೆ ನಾವು ಆ ಅಹಂಕಾರ ಇಲ್ಲ, ಎಲ್ಲರನ್ನು ನಮ್ಮ ಜೊತೆ ಬರ್ತಕ್ಕಂಥ ಎಲ್ಲರನ್ನು ಜೊತೆಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವಸ್ತುನಿಷ್ಠವಾದಂತ ಒಂದು ಪೊಲಿಟಿಕಲ್ ರಣನೀತಿಯನ್ನು ಕೂಡ ನಾವು ಮಾಡ್ಕೊಂಡಿದೀವಿ. ಮಾತುಕತೆ ನಡೀತಿದ್ಯಾ? ಅಲ್ಲ, ನಾವು ಈಗ ನಮ್ಮ ಒಂದು ಇದನ್ನ ಮೆಚ್ಚಿ ಬರ್ತಕ್ಕಂಥವ್ರೆಲ್ಲರೂ ಕೂಡ ಬೇಕು, ಜೊತೆಲಿ ಹೋಗೋಣ. ಮಾತುಕತೆ ನಡೀತಿದೆ ಮತ್ತೆ? ಅಲ್ಲ, ಅದು ನಿರಂತರವಾಗಿ ನಡೀತಾನೆ ಇರುತ್ತೆ. ಎಲ್ಲರೂ ಕೂಡ ಅದು ನಿರಂತರ ನಡೀಲೂಬೇಕು. ರಾಜಕಾರಣದಲ್ಲಿ ಒಂದೊಂದು ದಿನಕ್ಕೂ ಚೇಂಜಸ್ ಆಗುತ್ತೆ. ತಾವು ಹೇಳಿದಾಗ ಈಗ ಜನವರಿ ಬೇರೆನೇ ತಿಂಗಳು, ಬೇರೆನೇ ಉತ್ತರಾಯಣ, ನಾವು ಪಯಣನೇ ಬೇರೆ ಆಗುತ್ತೆ. ಹಾಗಾಗಿ ಆಮೇಲೆ ಒಂದು ಮಾತು ನಿರಂಜನ್, ಒಂದು ಮಾತು, ಅಲ್ಲ ಬದಲಾವಣೆ ಜಗದ ನಿಯಮ ಆಗ್ಲೇಬೇಕು. ಸೋಲಿಂದ ಪಾಠ ಕಲಿಬೇಕು. ಅಲ್ಲಿ ಊಟಕ್ಕೆ ಬಂದಿದ್ರಲ್ಲ, ಅಲ್ಲಿ ಊಟಕ್ಕೆ ಬಂದಿರಲ್ಲ, ಇಲ್ಲಿ ಊಟಕ್ಕೆ ಬಂದಿರಲ್ಲ. ಅವ್ರು ಅಷ್ಟು ಹೇಳಿದ್ದಾರೆ. ರೆಡ್ಡಿ ಅವರು ಬಂದಿರೋಂಥವ್ರು ಇಲ್ಲ, ಈಗ ದಕ್ಷಿಣ ಅದಕ್ಕೆ ನಾವು ಮಾತಾಡೋಣ. ಜನವರಿ 14ರವರೆಗೂ ಇವನ್ ರಿಪಬ್ಲಿಕ್ ಕನ್ನಡ ಕೇಳಿದ್ರು ನಾವು, ಆಮೇಲೆ ಮಾತಾಡ್ತೀವಿ. ದಕ್ಷಿಣಾಯನ ಇಲ್ಲ, ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಅಲ್ಲಿ ದೆಹಲಿಯಲ್ಲಿ ಕೂರಿಸ್ಬೇಕಲ್ಲ ಹ್ಯಾಟ್ರಿಕ್ ಗೆಲುವನ್ನ. ಮೇಡಮ್ ಹೇಳಿದ್ರು ಮೋದಿ ಅವರ ಡೆವಲಪ್ಮೆಂಟ್ ಆಗ್ಲಿ, ಅವರ ನಿಮಿಷ ಈಗ ನಾ ಒಂದು 5 ಸೆಕೆಂಡ್ ಅಲ್ಲಿ ನಾನು ಹೇಳ್ತಕ್ಕಂಥದ್ದು, ದೇಶದ 175 ಲಕ್ಷ ಕೋಟಿ ಸಾಲ, ನಿರುದ್ಯೋಗ 50 ವರ್ಷದ ಆಮೇಲೆ ಚೈನಾ ಒಳಗೆ ಬಂದಿರ್ತಕ್ಕಂಥದ್ದು ಚೈನಾ ಒಳಗೆ ಬಂದಿರ್ತಕ್ಕಂಥದ್ದು, ಜಮ್ಮು ಕಾಶ್ಮೀರಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ನ ಬಹುದೊಡ್ಡ ವೈಫಲ್ಯ ಅಂದ್ರೆ ತನ್ನೊಳಗಿನ ನಾಯಕರನ್ನ ಕಂಡುಕೊಳ್ಳಿಕ್ಕೆ 2 ದಶಕಗಳಲ್ಲಿ ಸಾಧ್ಯ ಆಗಿಲ್ಲ. ನಂಬರ್ 1. ನಂಬರ್ 2 ಇವತ್ತು ಬೇರೆ ಪ್ರತಿಪಕ್ಷಗಳನ್ನು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿಲ್ಲ. ನಂಬರ್ 3, ದೇಶಕ್ಕೆ ಪ್ರಧಾನಿ ಅಂತ ಹೇಳಿ ಬಿಂಬಿಸುವಂತ ಖರ್ಗೆ ಅವರನ್ನ ಕರ್ನಾಟಕದಲ್ಲೇ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಡಿಸಿಸಿವ್ನೆಸ್ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಕೊನೆಯ ಪಾಯಿಂಟ್, ಇಡೀ ಭಾರತ ಇವತ್ತೇನು ಅಟಲ್ಜಿ ಕನಸು ಕಂಡಿದ್ರು, ಭಾರತ ಪ್ರಕಾಶಿಸಬೇಕು ಮತ್ತು ಫೀಲ್ ಗುಡ್ ಫ್ಯಾಕ್ಟರ್ ಅವತ್ತೇನು ಕನಸ್ಕೊಂಡಿದ್ರು, ಅವತ್ತು ಎಥಿಕ್ಸು ಮಾರಲ್ಲು ಒಂದೋಟಿಂದ ಅಧಿಕಾರ ಮಾಡ್ತೀವಿ. ಹೇಗೆ ಕಾಂಗ್ರೆಸ್ ಜಾತಿ ಗಣತಿ, ಜಾತಿ ಸಮೀಕರಣದ ವಿಚಾರದಲ್ಲಿ ರಾಜಸ್ಥಾನ ಇರ್ಬೋದು, ಮಧ್ಯಪ್ರದೇಶ, ಛತ್ತೀಸ್ಗಢಲ್ಲಿ ಹೇಗೆ ಒಂದು ಇಂಪ್ಯಾಕ್ಟ್ ಆಗಿದೆ ಅಂದ್ರೆ ಈ ಚುನಾವಣೆ ಸೋಲು ಅವ್ರಿಗೆ ಕಂಡುಕೊಂಡಿದ್ದಾರೆ, ಅದೇ ರೀತಿ ಕರ್ನಾಟಕದಲ್ಲಿ 2013ರಿಂದ 2018 ಒಳಗಡೆನೆ ಮಾನ್ಯ ಸಿದ್ದರಾಮಣ್ಣ ಅವರು ಅದನ್ನ ಪ್ರಕಟಿಸಬಹುದಾಗಿತ್ತು. ಇವಾಗ ತಗೊಂಡ್ ಬಂದಿದ್ದಾರೆ ಅಂದ್ರೆ ಇದು ಎಲ್ಲೋ ಒಂದು ಕಡೆ ಅವರಲ್ಲೇ ಇರುವಂತ ರಾಜಕೀಯ ಕಾಂಗ್ರೆಸ್ ಪಕ್ಷದ ಜನಪ್ರತಿನಿಧಿಗಳಲ್ಲೇ ಅಸಮಾಧಾನ ಇದೆ. ಒಂದು ಗ್ಯಾರಂಟಿ ಇಂಪ್ಯಾಕ್ಟ್ ಯಾವ ರೀತಿ ವರ್ಕೌಟ್ ಆಗ್ಬೋದು, ಇಲ್ಲ ಬಿಜೆಪಿ ಮತ್ತೆ JDS ಮೈತ್ರಿ ಯಾವ ರೀತಿ ವರ್ಕೌಟ್ ಆಗುತ್ತೆ, ಇದೆಲ್ಲ ನೋಡಿದಾಗ ನೀವೇನು ಇವತ್ತು 54% ಕೊಟ್ಟಿದ್ದೀರಾ, ಇದು ಖಂಡಿತ ಮುಂದಿನ ದಿನಗಳಲ್ಲಿ ಪ್ಲಸ್ ಆಗುತ್ತೆ. ಯಾಕಂತಂದ್ರೆ ನಾನು ಹೇಳ್ತಿದ್ದೀನಿ, ಅಲ್ಪಸಂಖ್ಯಾತರು ಖಂಡಿತವಾಗ್ಲೂ ನಮ್ಮ ಜೊತೆ ಇದ್ದಾರೆ. ಕಾಂಗ್ರೆಸ್ ಅವರು ಎಲ್ಲ ಒಂದು ಸುಳ್ಳು ಕಥೆಗಳನ್ನ ಹೊರ ಬಂದಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದ ಚುನಾವಣೆ ಫಲಿತಾಂಶ ತುಂಬಾ ಮಹತ್ವದ್ದಾಗಿದೆ. ಕರ್ನಾಟಕಕ್ಕೆ ಅಲ್ಲಿಯ ಹಿರಿಯ ನಾಯಕರು ಪ್ರಚಾರಕ್ಕೆ ಹೆಜ್ಜೆ ಇಡಬೇಕಾದ್ರೆ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡ್ಕೊಂಡು ಇಲ್ಲಿ ಬರಬೇಕಾಗುತ್ತೆ. ಯಾಕೆಂದರೆ ಬರ ಇರಬಹುದು, ಮಹದಾಯಿ ಇರ್ಬೋದು, ಮೇಲ್ದಂಡೆ, ಭದ್ರಾ ಮೇಲ್ದಂಡೆ ವಿಚಾರ ಇರಬಹುದು, ಮತ್ತಿತರ ಕರ್ನಾಟಕದ ಕೆಲವು ಮುಖ್ಯ ವಿಚಾರಗಳು ಬಂದಾಗ ಯಾಕೋ ಇತ್ತೀಚಿನ ದಿನಗಳಲ್ಲಿ ವರ್ತುಲ ರೈಲು ಇರಬಹುದು, ಯಾಕೋ ಇತ್ತೀಚಿನ ದಿನಗಳಲ್ಲಿ ಪೂರಕವಾದ ಪ್ರತಿಕ್ರಿಯೆ GST ಪಾಲಲ್ಲಿ ಹೆಚ್ಚುವರಿ ಹಣ ಕೊಡೋ ವಿಚಾರ. ಹೀಗಾಗಿ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಬರೋಕ್ಕಿಂತ ಮೊದಲು ಒಂದು ಫೀಲ್ ಗುಡ್ ವಿಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಹೆಜ್ಜೆ ಇಟ್ಟರೆ ಬಿಜೆಪಿ. ಮೋದಿ ಮ್ಯಾಜಿಕ್ ಅಲ್ಲ, ಒಂದಷ್ಟು ಕೈಯಲ್ಲಿ ಅಂಶಗಳನ್ನ ಇಟ್ಕೊಂಡು ಬರಬೇಕು ಅಂತ ಹೇಳಿ ಇವತ್ತಿಂದ ಚರ್ಚೆ ಪ್ರಾರಂಭವಾಗಿದೆ. 2024 ಮಹಾಭಾರತ್
ಈ ಒಂದು ಟೈಟಲ್ನ ಅಡಿಯಲ್ಲಿ ಪ್ರತಿನಿತ್ಯ ಕೂಡ ರಿಪಬ್ಲಿಕ್ ಕನ್ನಡ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಆಗ್ತಾ ಇರುವ ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಿಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಮ್ಮನ್ನೇ ಕರಿಬೇಕು. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.